ಸಂಘಟನೆಗಳು ಸಮುದಾಯ ಇದ್ದರೆ ಬುಡಕಟ್ಟು ಸಮುದಾಯಗಳು ಕೂಡುವುದೇ ಕಡಿಮೆ. ನಾವು ಕೂಡಿರುವುದೇ ಕಡಿಮೆ. ಅಲೆಮಾರಿ ಬುಡಕಟ್ಟು ಸಮುದಾಯಗಳು ಒಂದ್ ಕಡೆ ಕೂಡುವುದೇ ಕಡಿಮೆ. ಯಾಕಂದ್ರೆ ನಮ್ಮಲ್ಲಿ ಸ್ವಾಭಿಮಾನ ಭಯ ಇರ್ತದೆ, ಹಿಂಜರಿಕೆ ಗುಣ ಇರ್ತದೆ, ಕೂಡುವುದೇ ಕಡಿಮೆ. ಅಂತದ್ರಾಗ ಇವತ್ತವ್ರ ಇಷ್ಟು ಕಷ್ಟಪಟ್ಟ ಗೋವಾದಿಂದ, ಬೆಳಗಾವಿಯಿಂದ, ಉತ್ತರ ಕರ್ನಾಟಕ, ಧಾರವಾಡ ಎಲ್ಲೆಲ್ಲ ಕುಣಬಿ ಸಮುದಾಯ ಇದೆ, ಅಲ್ಲೆಲ್ಲ ನಮ್ಮ ವೈಯಕ್ತಿಕ ಕೆಲಸಗಳನ್ನ ಬಿಟ್ಟ ಈ ಸಮುದಾಯದವ್ರನ್ನ ಒಂದ್ ಕಡೆ ಕುಡಿಸಿದ್ದಾರೆ. ಅದಕ್ಕೆ ಇವತ್ತ ನಾವು ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕಾಗಿದೆ. ನಾನು ಸುಮಾರು ವರ್ಷಗಳಿಂದ ಅಲೆಮಾರಿ ಮತ್ತು ಬುಡಕಟ್ಟು ಸಮುದಾಯಗಳ ಕೆಲಸ ಬಂದ್ ಮಾಡ್ಬಿಡ್ರಿ ನೀವು. ಹಲೋ ಅಲ್ಲ ಅಲ್ಲ ಇವತ್ತ ಸುರೇಶ್ ಗೌಡ್ರು ಮತ್ತೆ ಗೌಡ್ರು ಮತ್ತೆ ಯಾರ ಆಮೇಲೆ ಬಂಧುಗಳದಾರಲ್ಲ, ಎಲ್ಲಾ ಸಮುದಾಯದವ್ರು ಕರೆದಾರೆ. ಇವಾಗ ಎಲ್ಲಾ ಅಧಿಕಾರಿಗಳನ್ನು ಕರೆದಾರೆ. ಕೇವಲ ಇಲ್ಲಿ ಬುಡಕಟ್ಟಿಲ್ಲ, ಬೇರೆ ಸಮುದಾಯದವರು ಬಂದಿದ್ದಾರೆ. ಬುಡಕಟ್ಟುಗಳ ಬೇರೆ ಜಾತಿಯವರು ತಮ್ಮ ಜಾತಿಯಷ್ಟೇ ಕರೀತಾರೆ. ಆದ್ರೆ ಇವತ್ತಿನ ತುಳಿತಕ್ಕೊಳಪಟ್ಟಿದ್ದಕ್ಕೆ ನಿಮ್ಮ ಈ ಸಮುದಾಯದ ಮುಖಂಡರು ಎಲ್ಲರನ್ನೂ ಕರೆದಾರ. ಆಮೇಲೆ ಎಲ್ಲಾ ವಿಚಾರದಾಗಿರುವಂತವ್ರನ್ನ ಬದುಕದಾಗಿರ್ಲಿ, ಸರ್ಕಾರದಾಗಿರ್ಲಿ, ಸಮಾಜದಾಗಿರ್ಲಿ, ಅವರೆಲ್ಲರೂ ಕರೆದಾರ. ಬಹಳ ಕಷ್ಟದ ತಾಯಿನ ನೀವು ತಿಳ್ಕೋಬೇಕು. ಅಣ್ಣ ತಮ್ಮಂದ್ರಿಗೆ ಹೇಳ್ತೀನಿ, ಬಹಳ ಕಷ್ಟದ. ನಾವು ಪಕ್ಕದ ಮನೆಯೊಳಗೆ ಏನಂದ್ರೆ ಅವಾಗ ಹೋಗಲ್ಲ ಅಂತ ಹೇಳ್ತೀವಿ. ಅಂತ ಇವತ್ತ ಸಮುದಾಯದ ಹಿರಿಯರೆಲ್ಲ ಕೂಡಿ ತಮ್ಮ ಎಲ್ಲಾ ಕೆಲಸ ಬಿಟ್ಟು ನಿಮ್ಗೆಲ್ಲಾ ಕೂಡ್ಸ್ಯಾರ. ಬರ್ರಿ ಅಂತ ಹೇಳಿ ಕರೆದ ಇವತ್ತೊಂದು ಹಬ್ಬ ಮಾಡಾಕ್ತಾರೆ. ಗೌಡ್ರು ಹೇಳಿದ್ರೆ ಮತ್ತ ಏನೇ ಸಮಸ್ಯೆ ಅಂತ ಹೇಳಿ ವಾಸರೆ ಸರ್ ಹೇಳಿದ್ರೆ ನಾ ಏನ್ ಹೇಳ್ಬೇಕು? ಈಗ ನಾನು ಏನ್ ನಿಮ್ ಜೊತೆ ಕೆಲಸ ಮಾಡತ್ತೀನಿ ಅದನ್ನಷ್ಟು ಹೇಳ್ತೀನಿ. ನಾನು ನನಗೆ ಕರೆದ್ರ ನಾವು ಹುಬ್ಬಳ್ಳಿ ಧಾರವಾಡದಿಂದ ಬಂದಿದ್ದೀನಿ, ನಾನು ಯಾಕೆ ಬರ್ಬೇಕಿಲ್ಲ? ನಾನು ನಿಮ್ಮ ಅಂತೆ ಇರುವಂತಹ ರಾಜ್ಯದಲ್ಲಿ ಬುಡಕಟ್ಟು ಸಮುದಾಯಗಳಿಗೆ, ಅಲೆಮಾರಿ ಸಮುದಾಯಕ್ಕೆ ಒಬ್ಬರು ಕೆಲಸ ಮಾಡಕತ್ತಾರ, ನಮ್ಮ ಕಷ್ಟ ಸುಖ ಅವ್ರಿಗೆ ಗೊತ್ತದೆ ಅಂತ ನೀವು ಬರ್ರಿ ಅಂತ ಕರೆದ್ರೆ ಅದಕ್ಕೆ ನಾನು ಬಂದಿದ್ದೀನಿ. ನಿಮ್ಮಲ್ಲೇ ನಾನು ಒಬ್ಬ ಮನುಷ್ಯ, ನಾನು ಇಡೀ ಜೀವನ ನಿಮ್ ಜೊತೆ ಕಳಿತೀನಿ. ಅದಕ್ಕೆ ಯಾಕ ಇದು ಒತ್ತಿ ಹೇಳ್ತಾ ಇರೋದ್ರ, ಇವತ್ತು ಏನ್ ಅವಶ್ಯಕತೆ ಅದ ಸಮುದಾಯಕ್ಕೆ? ಮನಿ ಒಳಗ ಹರೇದು ಹುಡುಗ ಇದ್ದಂದ್ರೆ ಏನ್ ಕೇಳ್ತೀರಿ ನೀವು? ಅವನಿಗೆ 25 ವರ್ಷ ಆಗಿತ್ತಂದ್ರೆ ಲೇ ಮಗನ ದುಡ್ಕೊಂಬಾಗ್ಲಿ ಅಂತ ಕೇಳ್ತೀರಿ, ನೌಕರಿ ಮಾಡ್ತೀರಿ ಅಂತ ಕೇಳ್ತೀರಿ. ಅದು ಅವತ್ತಿನ ಅವಶ್ಯಕತೆ. ಹುಡುಗಿ 22-23 ವರ್ಷಕ್ಕೆ ಇದ್ಲಂದ್ರೆ ತಲೆ ಕಲ್ತೇನವ ಮದುವೆ ಮಾಡ್ರಕ್ಕಿಂತ, ಅದು ಅವತ್ತಿನ ಅವಶ್ಯಕತೆ. ಅದು ಇವತ್ತಿನ ಈ ಸಮುದಾಯಕ್ಕೆ, ಕುಣಬಿ ಸಮುದಾಯಕ್ಕೆ ಏನ್ ಅವಶ್ಯಕತೆ ಇದೆ ಅನ್ನೋದನ್ನ ಸುರೇಶ್ ಗೌಡ್ರು ಬಹಳ ಚಂದ ಹೇಳಿದ್ರು. ಈ ಟಿವಿ ಮೀಡಿಯಾ ಬೇರೆ ಬೇರೆ ಪ್ರೆಷರ್ ಒಳಗ ನಾವು ನಮ್ತನವನ್ನು ಕಳ್ಕೊತಾ ಇದ್ದೀವಿ. ಅದಕ್ಕೆ ನಾವು ನನ್ನ ಸಲ ಜೀವನ ಮಾಡಕತ್ತಿಲ್ಲ, ನಾವು ಸಮುದಾಯ ಸಲ ಜೀವನ ಮಾಡಕತ್ತೀನಿ ಅಂತ ಹೇಳಿದ್ರೆ ಇವತ್ತು ಈ ಸಂಘಟಕರಿಗೆ ನೀವೆಲ್ಲ ಜೋರ ಚಪ್ಪಾಳೆ ಹಾಕ್ರಿ. ಯಾಕಂದ್ರೆ ಕುಡಿಸೋ ಕೆಲಸ ಮೊದಲು ನೀವು ಚಪ್ಪಾಳೆ ಹಾಕ್ಬೇಕು, ಅವ್ರ ಗೌರವ ಕೊಡ್ಬೇಕು. ಸಮಾಜ ಕೆಲಸ ಮಾಡತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ, ನಾನು ಎಂದೂ ನನ್ನ ಮನೆ ಕೆಲಸ ಮಾಡುದಿಲ್ಲ, ನಾನು ಸಮುದಾಯದ, ಸಮಾಜದ, ದೇಶದ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರೆ. ಹಾಗಾಗಿ ನಾವು ಯಾರ ಸಮುದಾಯಕ್ಕೆ, ಸಮಾಜಕ್ಕೆ, ಸಂಸ್ಕೃತಿಗೆ ಹೋರಾಟ ಮಾಡ್ತಾರೋ, ಕೆಲಸ ಮಾಡ್ತಾರೋ ಅವರಿಗೆ ಗೌರವ ಕೊಡೋ ಕೆಲಸ ಮಾಡಬೇಕಾಗಿದೆ. ಇವತ್ತು ಬಂಧುಗಳೇ, ಒಂದೇ ಒಂದು ಡಿಮಾಂಡ್ ಇರುವುದು ಕುಣಬಿ ಸಮುದಾಯದ, ಅದು ಎಸ್ಟಿಗೆ ಹೋಗ್ಬೇಕಂತ ಹೇಳಿ. ಆ ಸಲುವಾಗಿ ಏನ್ ಕಷ್ಟಪಡಾಕತ್ತಾರ ಅನ್ನೋದು ನಾನು ಕೇಳಿದೀನಿ, ನಾನು ನೋಡಿದೀನಿ. ಸುಮಾರು ತಿಂಗಳಿಂದ ನಾವು ಕೆಲಸ ಮಾಡಾಕತ್ತೀವಿ. ಅದಕ್ಕೆ ಬಂಧುಗಳೇ, ನಿಮ್ಮೆಲ್ಲರಿಗೂ ಇದ್ರ ಅರ್ಥ ಆಗ್ಬೇಕಂದ್ರೆ, ನಿಮ್ಗೆಲ್ಲ ಅರ್ಥ ಆಗೋದು ನಾನು ತಿಳ್ಕೊಂಡೇನೆ. ಯಾಕಂದ್ರೆ ಇವತ್ತೆಲ್ಲ ಟಿವಿ ಅದ, ಮಾಧ್ಯಮದ ಎಲ್ಲ ಅದ. ಆದಾಗ್ಯೂ ಮುಂದಿನ ಪೀಳಿಗೆ ಇರೋಲ್ಲ, ನಿಮ್ದು ನೆಕ್ಸ್ಟ್ ಜನರೇಷನ್, 10 ವರ್ಷದ ಮೇಲ್ಪಟ್ಟಂತಹ ಯಾರು ಮಕ್ಕಳಲ್ಲ ನಿಮ್ಮ ಮನೆಯೊಳಗೆ, 10 ರಿಂದ 80 ವರ್ಷದವ್ರು ಇಲ್ಲ ನಿಮ್ಮ ಮನೆಯಾಗ, ಅವ್ರಿಗೆಲ್ಲ ಭಾರತದ ಸಂವಿಧಾನ ಅಂದ್ರೆ ಏನು, ಎಸ್ಟಿ ಅಂದ್ರೆ ಏನು, ಮೀಸಲಾತಿ ಅಂದ್ರೆ ಏನು, ನಮ್ಮ ಸಂಸ್ಕೃತಿ, ಈ ನೆಲ ಜಲ ಭೂಮಿಗೆ ನಮ್ದು ಕೊಡುಗೆ ಅನ್ನೋದು ನೀವು ತಿಳಿಸ್ಕೊಡೋದು ಮನೆಯಾಗ. ದಿನ ಅದನ್ನ ಮಾತಾಡ್ಬೇಕು ನೀವು. ಅಂದಾಗ ಮಾತ್ರ ನಿಮ್ಮ ಹಕ್ಕು ನಿಮ್ಗೆ ಸಿಗ್ತಾವ. ಎಸ್ಟಿಗೆ ಹೋದ ತಕ್ಷಣ ಎಲ್ಲ ಬದಲಾಗಿ ತಿಳ್ಕೊಬೇಡಿ. ಆದ್ರೆ ಎಷ್ಟು ಮಂದಿ ಡಾಕ್ಟರ್ಸ್ ಅದೇ, ನಾವು ಎಷ್ಟು ಮಂದಿ ಇಂಜಿನಿಯರ್ಸ್ ಅದೇವಿ, ಸಮುದಾಯ ಎಷ್ಟು ಜನ IAS ಅದಾರ ಇಲ್ಲಿ ಸರ್. IAS ಬಂದಾರ, ಬಹುಶಃ ಅವ್ರು ಕೇಳಿದ್ರೆ IAS ಅಂದ್ರೆ ಎಷ್ಟು ಕಷ್ಟಪಟ್ಟು ಪಾಸ್ ಆಗಿ ಅವ್ರ ಆ ಜಾಬ್ ತಗೊಂಡಿರ್ತಾರ. ನಾವು ಆ ದಿಕ್ಕಿನೊಳಗೆ ಹೋಗ್ಬೇಕಾಗದೆ. ನಮ್ಮ ಮಕ್ಕಳ, ನಾವು ಬುಡಕಟ್ಟು ಸಮುದಾಯಗಳ ಕಾಡು, ನೆಲ, ಜಲ ನಾವೆಲ್ಲ ಉಳಿಸ್ಕೊಂಡೇವೆ, ಇಲ್ಲ ನಮ್ಗಳ ಮುಂದೆ ಉಳಿಸ್ಕೊಳ್ಳೋಣ. ಅದು ಇಂದಿನ ಪರಿಸ್ಥಿತಿಗೆ
ಇಂದಿನ ಈ ನೆಲ ಜಲ ಭೂಮಿ ಉಳಿಬೇಕಂದ್ರೆ ಒಬ್ಬ ವಿದ್ಯಾವಂತ ಶೈಕ್ಷಣಿಕ ಕ್ಷೇತ್ರದೊಳಗೆ ಸಾಧನೆ ಮಾಡಿದಂತಹ ಬೇರೆ ಬೇರೆ ಹುದ್ದೆಯೊಳಗೆ ಹೋದ್ರೆ ನೀವು ಮತ್ತದನ್ನ ಜಾಸ್ತಿ ಉಳಿಸ್ಕೊಂಡು ಹೋಗೋದಿಲ್ಲ. ಅದಕ್ಕೆ ನಾವು ಯಾವುದೇ ಸರ್ಕಾರ, ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ವ್ಯವಸ್ಥೆಗೆ ಅಂಟಿಕೊಳ್ಳೋ ಬದಲಿ ನಮ್ಮ ಮಕ್ಕಳನ್ನ ನಾವು ಶಿಕ್ಷಕರನ್ನಾಗಿ ಮಾಡಿ ಈ ದೇಶದ ಕ್ಲಾಸ್ 1 ಆಫೀಸರ್ಸ್ ಅನ್ನಾಗಿ ಮಾಡಿದ್ವಿ ಅಂದ್ರೆ, ಈ ದೇಶದಲ್ಲಿರುವಂತಹ ಕ್ಲಾಸ್ 1 ನೌಕರಿ ಒಳಗ ಉದ್ಯೋಗ ನಮ್ಮ ಮಕ್ಕಳು ಕುಂತ್ರಂದ್ರೆ ನಿಮ್ಗೆ ಯಾರು ಬೇಕು? ಯಾರು ಬೇಡ, ಅವರೇ ಬರ್ತಾರೆ ನಿಮ್ಮ ತನಕ. ನೀವು ಈ ರೀತಿ ಕುಡ್ಕೊಂತ ಹಬ್ಬ ಮಾಡಿದ್ರೆ ಸಂಸ್ಕೃತಿನೂ ಉಳಿತದೆ, ನಮ್ಮ ನೆಲಜನನು ನಾವು ಸಂರಕ್ಷಣೆ ಮಾಡ್ಬೋದೇ, ಮತ್ತು ನಮ್ಮ ಅಸ್ತಿತ್ವ ನಮ್ಗೆ ಇರ್ತದೆ ಒಂದ್ ಕಡೆ. ಎರಡನೇದ, ಅಸ್ತಿತ್ವದ ಜೊತೆಗೆ ನಾವು ಬೇರೆ ಸಂಸ್ಕೃತಿಯನ್ನು ಒಪ್ಕೋಬಾರ್ದು, ಅದ್ರ ಗೌರವ ಕೊಡಬೇಕು. ಮರಾಠಿ ಒಳಗೆ ನಾವು ಬೇರೆ ಸಂಸ್ಕೃತಿಗೆ, ಬೇರೆ ದೈವಗಳಿಗೆ, ಬೇರೆ ಜನಕ್ಕೆ ಮಾರು ಹೋಗ್ತಾ ಇದ್ದೀವಿ. ಅದನ್ನೂ ಸಹ ನಾವು ಕಂಡು ಹೋಗ್ಬೇಕಾಗಿದೆ. ಅಂದ್ರೆ ನಮ್ಮ ತರ ನಾವು ಬಿಡಬಾರ್ದು, ಬೇರೆ ಸಂಸ್ಕೃತಿಗಳಿಗೂ ಬೇರೆ ಜನಗಳಿಗೂ ನಾವು ಗೌರವ ಕೊಡುದು ಬಿಡಬಾರ್ದು. ಆದ್ರೆ ನಮ್ಮ ತರ ಬಿಟ್ಟು ಇನ್ನೊಂದನ್ನು ದೈವ ಆಗ್ತಿರುದಿಲ್ಲ. ಇದು ಬಹಳ ಬಹಳ ದೊಡ್ಡ ಪ್ರಶ್ನೆ ಇದೆ ಇವತ್ತು, ಬಹಳ ಕಷ್ಟದ. ಅದನ್ನು ಪ್ರಯತ್ನ ಮಾಡಬೇಕಾಗಿದೆ ಇವತ್ತು. ಆದ್ರೆ ನೀವು ಯಾರು ಬಿಟ್ಟಿಲ್ಲ. ನಾನು ನೋಡಿದ್ರೆ ಎಲ್ಲ ಅನ್ನದಾಗ ಮಾಡೋದಾಗ ಹಬ್ಬದಾಗ ಎಲ್ಲರೂ ನೀವು ತೋರಿಸಿದ್ರಿ ನಮ್ಮ ಸಂಸ್ಕೃತಿ ನಾವು ಬಿಟ್ಟಿಲ್ಲ ಅಂತ. ಅದಕ್ಕೆ ಅದ್ರ ಜೊತೆಗೆ ಆ ಸಂಸ್ಕೃತಿ ಇದ್ರೆ ಮಾತ್ರ ಎಷ್ಟು ಕರ್ಕೊಂಡು ಹೋಗ್ತಾರ. ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ ನಿಮ್ಮ ಸಮುದಾಯ 100% ಇವತ್ತಿಲ್ಲ ನಾಳೆ 100 ಹೋಗೇ ಹೋಗ್ತದೆ. ಆದ್ರೆ ಅದು ಹೋರಾಟ ಬಹಳ ಇಂಪಾರ್ಟೆಂಟ್, ಒಗ್ಗಟ್ಟು ಬಹಳ ಇರ್ತದೆ. ಜಾತ್ರೆ ನೆಪದಾಗರ, ಹಬ್ಬದ ನೆಪದಾಗರ, ಮದುವೆ ನೆಪದಾಗರ ನೀವು ಕೂಡಿ ಮಾತಾಡ್ಬೇಕದ್ರ ಬಗ್ಗೆ. ಪ್ರತಿಯೊಬ್ಬರು ಹೇಳ್ಬೇಕ, ಪ್ರತಿಯೊಬ್ಬ ಮಕ್ಕಳು ನಿಮ್ಮ ಮನ್ಯಾಗ ಮಕ್ಕಳು ತಿಳಿಸಿ ಹೇಳ್ಬೇಕ. ಸಂವಿಧಾನ ಅಂದೇನ ನಮ್ಗೆ ಏನ್ ಹಕ್ಕುಗಳು ಬರ್ಬೇಕಾಗಿದೆ. ಇವತ್ತು ನಾವು ಯಾವ ಕೆಟಗರಿ ಒಳಗದೇವಿ? ಶಿಕ್ಷಣ ಬಹಳ ಇಂಪಾರ್ಟೆಂಟ್. ನಾವು ಬುಡಕಟ್ಟು ಸಮುದಾಯಗಳಿಗೆ ಫೋಕಸ್, ಇಂಗ್ಲಿಷ್ ಫೋಕಸ್ ಅಂತ ಕೇಳ್ತಾರೆ, ಕಾನ್ಸಂಟ್ರೇಷನ್ ಅಂತ ಕೇಳ್ತಾರೆ. ನಾ ಭಾಳ ತಗೊಂಡೆ, ಕ್ಷಣ ಇರಲಿ, ನಾ ಇನ್ನೊಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಅಂದ್ರೆ ನಮ್ಗೆ ಬಹಳ ಲಕ್ಷ್ಯ, ನಾವು ಬಹಳ ಚತುರರು. ಬುಡಕಟ್ಟು ಸಮುದಾಯದವರು, ಅಲೆಮಾರಿ ಸಮುದಾಯದವರು ಬಹಳ ಚತುರರು, ಬಹಳ ನಿಪುಣರು ಮತ್ತು ಬಹಳ ಪ್ರಾಮಾಣಿಕರು. ಈ ಉದಾಹರಣೆಗೆ ಸಾಹೇಬರು ನಂಬಿಕೆ ತಿಳ್ಕೊರಿ, ನಮ್ಮ ಜೀವ ಹೋದ್ರು ನಾವು ನಮ್ಮ ಪ್ರಾಮಾಣಿಕತೆಯನ್ನ ಕೇಳ್ತೀವಿ. ಆ ರಕ್ತಗತ ಗುಣಗಳು ನಮ್ಮಲ್ಲಿವೆ. ಅವುಗಳನ್ನು ಹೆಚ್ಚಿಸಿ ಶಿಕ್ಷಣ ಜಾಸ್ತಿ ಒತ್ತು. ಮಕ್ಕಳಿಗೆ ಟಿವಿ ನೋಡೋದು ಬಿಡಿಸಿ ನಾವು ಹೆಚ್ಚು ದಿನ 5 ತಾಸು 6 ತಾಸು 7 ತಾಸು ಓದನ್ಬೇಕು. ಊಟ ಮಾಡೋದು ಬಿಡ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದಾಹರಣೆ ಬಾಬು ರಾಮ ರಾಶಿ ನಮ್ಮ ಜೀವನ ನಮ್ಮ ಮನೆಗೆ ಬಿಟ್ಟೆ ಸಮಯ ಸ್ಥಿತಿ ಮಾಡಿದ್ರೆ